ಇವತ್ತು ನಾನು ಎಲ್ರಿಗೂ ರೋಜ್ಗಾರ್ ಕರೋ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಹೇಗಾಗೋದು ಅಂತ ಹೇಳ್ಕೊಡ್ತಿದ್ದೀನಿ. ಪ್ರೊಸೆಸ್ ತುಂಬ ಈಸಿಯಾಗಿದೆ, ಎಲ್ಲರೂ ಗಮನ ಇಟ್ಕೊಂಡು ನೋಡಿ. ಮೊದಲು ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಅಲ್ಲಿ ನಿಮ್ಮ ಹೆಸರು ಹಾಕಬೇಕು, ಆಮೇಲೆ ಇಮೇಲ್ ಐ ಡಿ ಹಾಕಬೇಕು, ನಿಮ್ಮದು ಮೇನ್ ಇಮೇಲ್ ಐ ಡಿನ ಹಾಕಬೇಕು. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್, ಏನು ತಪ್ಪು ಮಾಡಬಾರ್ದು, ಮೊಬೈಲ್ ನಂಬರ್ ಹಾಕುವಾಗ ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಅಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡು ಒಂದು ಫೋಟೋ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು, ಆಧಾರ್ ಕಾರ್ಡು. ಆಮೇಲೆ ಯಾವುದೋ ನಿಮಗೆ ನೆನಪಿರುವಂತಹ ಪಾಸ್ವರ್ಡ್ನ ಹಾಕಬೇಕು, ನೀಟ್ ಪಾಸ್ವರ್ಡ್ ನೆನ್ಪಿಟ್ಕೊಳ್ಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಕೊಡಿ, ರಿಜಿಸ್ಟರ್ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೊಂದು ಪಾಪಪ್ ಬರುತ್ತೆ. ಆ ಪಾಪಪ್ಪಲ್ಲಿ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಇರುತ್ತೆ, ಅದನ್ನು ಇಲ್ಲಿ ಫಿಲ್ ಮಾಡಿ ಲಾಗಿನ್ ಮಾಡಿ. ಬ್ಯಾಕ್ ಬನ್ನಿ. ಅವರ QR ಕೋಡ್ಗೆ ಪೇಮೆಂಟನ್ನು ಮಾಡಿರಬೇಕು, 200 ರೂಪಾಯಿ. ಆ ಪೇಮೆಂಟ್ ಸ್ಕ್ರೀನ್ಶಾಟ್ನ ಈ ಟೈಮ್ನಲ್ಲಿ ಅವರಿಗೆ ಕಳಿಸ್ಬೇಕು. ಪೇಮೆಂಟ್ನ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ನಾನು ಪೇಮೆಂಟ್ ಮಾಡಿ ಆಗಿದೆ, ಹಾಗಾಗಿ ಅವ್ರಿಗೆ ಕಳಿಸ್ತಾ ಇದ್ದೀನಿ. ಇವಾಗ ಅವರಿಗೆ ವಾಟ್ಸಪ್ ಮಾಡಿ ಡನ್ ಅಂತ ಒಂದು ಮೆಸೇಜ್ ಮಾಡಿ ಅವರಿಗೆ. ಆಮೇಲೆ ವೆಬ್ಸೈಟ್ ಪೇಜ್ಗೆ ಬಂದು ಆ್ಯಕ್ಟಿವ್ ಮೈ ಐ ಡಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ UTR ನಂಬರ್ ಫೋನ್ಪೇನಲ್ಲಿ, ಗೂಗಲ್ ಪೇನಲ್ಲಿ ಅವೈಲೇಬಲ್ ಇರಲ್ಲ. ಫೋನ್ಪೇನಲ್ಲಿ UTR ನಂಬರ್ ಎಲ್ಲ ಇರುತ್ತೆ. ಐ ಥಿಂಕ್ ಗೂಗಲ್ ಪೇಲೂ ಇರುತ್ತೆ ಟ್ರಾನ್ಸಾಕ್ಷನ್ ID, ಅದನ್ನು ತೊಗೊಂಡು ಬಂದಲ್ಲಿ ಹಾಕಬೇಕು. ಆದಮೇಲೆ ನಿಮ್ಮ UPI ID, ಯಾವ UPI ಐಡಿಯಿಂದ ನೀವು ಪೇಮೆಂಟ್ನ ಮಾಡಿರ್ತೀರಿ ಆ UPI ಐಡಿನ ಅಲ್ಲಿ ಫಿಲ್ ಮಾಡಬೇಕು. ಆದಮೇಲೆ ನೀವೇನು ಪೇಮೆಂಟ್ ಮಾಡಿರ್ತೀರಿ ಅದರದ್ದು ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ಈ ID ಆ್ಯಕ್ಟಿವ್ ಆಗುತ್ತೆ. ಇವಾಗ ಇನ್ಆ್ಯಕ್ಟಿವ್ ಇದೆ. 10 ಮಿನಿಟ್ಸ್ ಆದಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇವಾಗ 10 ಮಿನಿಟ್ಸ್ ಆಯಿತು, ನನ್ನ ID ಆ್ಯಕ್ಟಿವ್ ಆಗಿದೆ. ಇವಾಗ ಆ್ಯಕ್ಟಿವ್ ID ಇದ್ದ ಜಾಗದಲ್ಲಿ ರೆಫರಲ್ ಲಿಂಕ್ ಅನ್ನೋ ಒಂದು ಆಪ್ಷನ್ ಬಂದಿದೆ. ನೋಡಿ, ನನ್ನ ID ಆ್ಯಕ್ಟಿವ್ ಆಗಿದೆ. ಇಲ್ಲೊಂದು ರೆಫರಲ್ ಲಿಂಕ್ ಶೇರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಶೇರ್ ಮಾಡಿದರೆ ನಿಮ್ಮ ಅಂಡರಲ್ಲಿ ಅವರು ರಿಜಿಸ್ಟ್ರೇಷನ್ ಆಗ್ತಾರೆ. ಆದಮೇಲೆ ನೆಕ್ಸ್ಟ್ ನಿಮ್ಮ ಬರ್ತ್ಡೇ ಬರೋದ್ರೊಳಗಡೆ ಮಿನಿಮಮ್ 20 ರೂಪೀಸಿಂದ ಮ್ಯಾಕ್ಸಿಮಮ್ ಎಷ್ಟಾದರೂ ಬರ್ಬೋದು. ಆದರೆ ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮ್ನ ಮೂಲಕ ನಾವು ಎಷ್ಟೋ ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡ್ಬೋದು ನಮ್ಮ ಬರ್ತ್ಡೇ ಬರೋದ್ರೊಳಗಡೆ. ಷರತ್ತುಗಳು ಅನ್ವಯ.